ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸರವರು ಒಳ ಮೀಸಲಾತಿ ಸಂಬಂಧವಾಗಿ ಒಂದು ಆಯೋಗದ ರಚನೆ ಮಾಡಿ ಸರ್ಕಾರ ಅದು ವರದಿ ಕೊಟ್ಟಿದ್ದಾರೆ. ಆ ವರದಿ ಹೇಗಿದೆಯಪ್ಪ ಅಂದರೆ ಒಲೆಮಾದಿಗರ ಮನಸ್ಸುಗಳಲ್ಲಿ ಬೆಂಕಿ ಇಟ್ಟಂತಹ ಒಳ ಮೀಸಲಾತಿ ನಾಗಮೋಹನ್ ದಾಸ್ ಅವರ ಆಯೋಗದ ವರದಿ ಆಗಿದೆ. ಇದು ಒಲೆಮಾದಿಗರ ಮನಸ್ಸುಗಳಲ್ಲಿ ಬೆಂಕಿ ಹಚ್ಚುವಂಥ ಕೆಲಸ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸರವರ ಕಡೆಯಿಂದ ಇದು ಆಗಿದೆ. ನಾವು ನಾಗಮೋಹನ್ ದಾಸರವರ ವರದಿನ ನಾವು ಕಂಠಾಘೋಷವಾಗಿ ತಿರಸ್ಕರಿಸ್ತೇವೆ. ಅದೇ ರೀತಿ ಏನು ಸರ್ಕಾರ 27ನೇ ತಾರೀಕು ಕ್ಯಾಬಿನೆಟ್ಟಲ್ಲಿ ಇದನ್ನು ನಾವು ಚರ್ಚೆಗೆ ಒಳಪಡಿಸಿ ಒಂದು ಅಂತಿಮ ಹಂತಕ್ಕೆ ಬರ್ತೇವೆ ಅಂತ ಏನು ತೀರ್ಮಾನ ತಗೊಂಡಿದ್ದಾರೆ, ದಯವಿಟ್ಟು ಸರ್ಕಾರ ಈ ನಾಗಮೋಹನ್ ದಾಸರ ವರದಿನ ಕಂಠಾಘೋಷವಾಗಿ ಅದನ್ನು ತಿರಸ್ಕರಿಸಬೇಕಂತ ನಾವು ಈ ಮೂಲಕ ಕೋಲಾರದಿಂದ ಎಲ್ಲ ಬಲಗೈ ಸಮುದಾಯದ ವಲಯ ಸಂಘಟನೆಗಳು, ದಲಿತ ಸಂಘಟನೆಗಳು ಸೇರಿಕೊಂಡು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಆ ನಾಗಮೋಹನ್ ದಾಸ್ ವರದಿನ ತಿರಸ್ಕಾರ ಮಾಡಬೇಕಂತೇಳಿ. ಏನು ಇಂದಿನಿಂದ ಒಳ ಮೀಸಲಾತಿ ಹೋರಾಟ ನಡೆದಂಥ ಸಂದರ್ಭಗಳಲ್ಲಿ ವಲಯರು ಸಹ ಒಳ ಮೀಸಲಾತಿ ಜಾರಿ ಆಗಬೇಕು ಅಂಥೇಳಿ ನಾವು ಕೂಡ ಹೋರಾಟಗಳಲ್ಲಿ ಪಾಲ್ಗೊಂಡಿದ್ದ ನಿದರ್ಶನಗಳಿವೆ. ಏನು ನಾವು ವಲಯರು ಮಾದಿಗರಿದ್ದೀವೋ ನಾವಿಬ್ಬರು ಕೂಡ ಅಣ್ಣ ತಮ್ಮಂದ್ರಂತೆ ಇಡೀ ರಾಜ್ಯದಲ್ಲಿರ್ಬೋದು, ಇಡೀ ದೇಶದಲ್ಲಿರ್ಬೋದು ಹೋರಾಟಗಳ ಮೂಲಕ ನಾವು ಒಟ್ಟಾಗಿದ್ದೀವಿ. ಹೋರಾಟಗಳ ಮೂಲಕ ನಾವು ಒಟ್ಟಾಗಿ ಸೇರ್ಕೊಂಡಿದ್ದೀವಿ. ಏನು ಒಲೆಮಾದಿಗರು ಈ ವರಿಷ್ಠ ಜಾತಿಗಳಲ್ಲಿ ಅಸ್ಪೃಶ್ಯರಾದರೆ ವಲಯರು ಮತ್ತು ಮಾದಿಗರು ಎರಡೇ ಜಾತಿ ಅಸ್ಪೃಶ್ಯರಾಗಿರ್ತಾರೆ. ಆ ಎಸ್ಸಿಗಳಲ್ಲಿ ಸೇರಿಸಿರೋಂತಹ ಸ್ಪರ್ಶ ಜನಾಂಗ ಕೂಡ ಇದ್ದಾರೆ. ಅವರು ನಾವು ಅದ್ರ ವಿರುದ್ಧ ನಾವು ಮಾತಾಡಲ್ಲ. ನಾವೇನು ಅಸ್ಪೃಶ್ಯ ಜನಾಂಗ ಇದ್ದೀರೋ ವಲಯರು ಮತ್ತು ಮಾದಿಗರು ಒಳ ಮೀಸಲಾತಿನಲ್ಲಿ ನಾವು ವಲಯರು ಜಾಸ್ತಿ ಸಂಖ್ಯೆಯಲ್ಲಿ ಇದ್ದರೂ ಸಹಿತ ನಾಗಮೋಹನ್ ದಾಸರವರು ಅದು ಯಾವ ರೀತಿ ಅದನ್ನು ವರದಿ ತಯಾರು ಮಾಡಿದ್ರೆ ಗೊತ್ತಿಲ್ಲ. ತಮ್ಮ ಮುಂದೆ ನಾನು ಒಂದು ಉದಾಹರಣೆ ಇಡ್ತೀನಿ. ನಾನು ವಲಯ ಜಾತಿಗೆ ಸೇರಿದವನು. ನಾನು ನಮ್ಮ ಅಕ್ಕವ್ರನ್ನ ಚಿಂತಾಮಣಿ ತಾಲೂಕು ಕೊಟ್ಟಿದ್ದೆ. ನಮ್ಮ ಅಕ್ಕ ಮಗಳನ್ನು ನಾನು ಮದುವೆ ಆಗಿದ್ದೀನಿ. ಅಲ್ಲಿ ಆದಿ ದ್ರಾವಿಡ ಅಂದರೆ ನಮ್ಮಲ್ಲಿ ಮಾದಿಗ ಸಮುದಾಯಕ್ಕೆ ಸೇರ್ತದೆ. ನಮ್ಮ ಹೆಂಡ್ತಿಯವ್ರದ್ದು ಇದು ಆದಿ ದ್ರಾವಿಡ ಅಂಥೇಳಿ TC ಇದೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆ. ಇದನ್ನು ನೀವು ಯಾವ ರೀತಿ ಐಡೆಂಟಿಫೈ ಮಾಡಿದ್ದೀರಿ? ನೀವು ವಲಯರಿಗೆ ಸೇರಿಸಿದ್ರೆ ಮಾದಿಗರಿಗೆ ಸೇರಿಸಿದ್ರೆ? ಇದನ್ನು ನಾನು ಡಾಕ್ಯುಮೆಂಟ್ ಇದೆ ನನ್ನ ಹತ್ರ, ನಾನು ಡಾಕ್ಯುಮೆಂಟ್ರಿ ಮಾತಾಡ್ತಾ ಇದ್ದೀನಿ. ನನ್ನ ಹೆಂಡ್ತಿದಿರ್ಬೋದು, ನಮ್ಮ ಕುಟುಂಬದವ್ರದ್ದಿರ್ಬೋದು, ಅಲ್ಲಿ ಆದಿ ದ್ರಾವಿಡ ಅಂತ ಇದೆ ಸರ್ಟಿಫಿಕೇಟ್. ನೀವು ಇದನ್ನು ವಲಯರಕ್ಕೆ ಹಾಕಿದ್ರೆ ಮಾದಿಗರಕ್ಕೆ ಹಾಕಿದ್ದೀರಾ? ನೀವು ಯಾವ ರೀತಿ ಐಡೆಂಟಿಫೈ ಮಾಡಿದ್ದೀರಿ? ಇದು ಮೋಸ ಅಲ್ವಾ? ನಮ್ಮ ಅಸ್ಪೃಶ್ಯ ಜಾತಿಗಳಲ್ಲೇ ನೀವು ಮನಸ್ಸುಗಳಿಗೆ ಬೆಂಕಿ ಇಟ್ಟು ನಮ್ಮನ್ನೇ ಒಡೆಯೋಂಥ ಕೆಲಸ ನೀವು ಮಾಡಿದ್ದೀರಲ್ಲ, ಅದು ನೀವು ಈ ಕೋಲಾರ ಜಿಲ್ಲೆಯವರಾಗಿ, ಈ ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಲಗೈ ಸಮುದಾಯದವರು ಇದ್ದಾರೆ. ನೀವು ಅದನ್ನು ಗುರುತಿಸಿದ್ದೀರಾ? ನೀವು ಯಾವ ನ್ಯಾಯಮೂರ್ತಿಯನ್ನು ಒಪ್ಕೊಳ್ಳೋದು? ನಾವು ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಆಗ್ತಾ ಇಲ್ಲಲ್ಲ. ನಮ್ಮ ಮನಸ್ಸುಗಳಿಗೆ ಬೆಂಕಿ ಹಚ್ಚಿಬಿಟ್ಟಿದ್ದೀರಲ್ಲ. ಆದ್ದರಿಂದ ನೀವು ಸರ್ಕಾರ ಏನಿದೆಯೋ ದಲಿತರ ಪರ ಸರ್ಕಾರ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, ಸರ್ಕಾರನೇ ಹೇಳ್ತಾ ಇದೆ. ನಾವು ಕೂಡ ಅತಿ ಹೆಚ್ಚು ಮತಗಳನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಕೊಟ್ಟಿದ್ವಿ. ನಮ್ಮ ಮೇಲೆ ನಿಮಗೆ ವಿಶ್ವಾಸ ಇದ್ರೆ, ನಮ್ಮ ಮೇಲೆ ಇದ್ದಿದ್ರೆ ನೀವು ಕೂಡಲೇ ನಾಗಮೋಹನ್ ದಾಸ್ ವರದಿನ ನೀವು ತಿರಸ್ಕರಿಸಬೇಕು. ಅದು ಅವೈಜ್ಞಾನಿಕ ವರದಿ, ಕೂಡಲೇ ಗಂಟಾಘೋಷವಾಗಿ ತಿರಸ್ಕರಿಸಬೇಕು. ಯಾವುದೇ ಕಾರಣಕ್ಕೂ ಅದನ್ನು ಜಾರಿ ಮಾಡಬಾರ್ದು ಅಂತ ನಾವು ಎಲ್ಲರ ಪರವಾಗಿ ಕೋಲಾರ ಜಿಲ್ಲೆಯಿಂದ ಏನು ನಾವು 25ನೇ ತಾರೀಕು ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಏನು ಜ್ಞಾನಪ್ರಕಾಶ್ ಸ್ವಾಮೀಜಿರವರ ನೇತೃತ್ವದಲ್ಲಿ ಹಾಗೂ ರಾಜ್ಯದ ಹಲವಾರು ವಲಯ ಮುಖಂಡರ ನೇತೃತ್ವದಲ್ಲಿ ಬೃಹತ್ ಮಟ್ಟದ ಹೋರಾಟವನ್ನು ಹಮ್ಮಿಕೊಂಡಿದ್ದೀರಿ. ನಾವು ಕೋಲಾರ ಜಿಲ್ಲೆಯಿಂದ ಒಳ ಮೀಸಲಾತಿಯ ನಾಗಮೋಹನ್ ದಾಸ್ ವಿರುದ್ಧವಾಗಿ ನಾವು ಕೋಲಾರದಿಂದಲೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ, ರಾಜ್ಯಾದ್ಯಂತ ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ಭಾಗವಹಿಸಿ, ಬೆಂಗಳೂರಿನ ರಾಜಧಾನಿ ಫ್ರೀಡಮ್ ಪಾರ್ಕ್ನಲ್ಲಿ ಲಕ್ಷಾಂತರ ಜನಗಟ್ಟಲೆ ಸೇರಿ ಅದರ ನಾಗಮೋಹನ್ ದಾಸರವರ ವರದಿ ವಿರುದ್ಧ ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಅದರಿಂದ ಕೋಲಾರ ಜಿಲ್ಲೆಯ ಎಲ್ಲ ನಮ್ಮ ಸಮಸ್ತ ಬಲಗೈ ಸಮುದಾಯದ ಅಂದರೆ ವಲಯ ಸಮುದಾಯದವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತೇಳಿ ತಮ್ಮ ಮೂಲಕ ನಾನು ಸಮುದಾಯದ ಪರವಾಗಿ ಕೇಳ್ತಾ ಇದ್ದೀನಿ.